ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ನಿನ್ನೆ ಡಿ.ಕೆ. ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ರೇವಣ್ಣ ಅರೆಸ್ಟ್ ಆಗಿದ್ದು ನನಗೂ ಸಹ ಅನುಕಂಪ ಇದೆ, ಪಾಪ ಅನಿಸ್ತದೆ ಅಂತ. ಹಿಂಗಾಗಿ ಮಾತಾಡ್ತಾರೆ ಅಂತ ದೊಡ್ಡ ಕುಟುಂಬಕ್ಕೆ ಈ ತರ ಆಗ್ಬಾರ್ದಾಯ್ತು. ಇನ್ಸಲ್ಟ್ ಮಾಡಕ್ಕೆ, ಕಿಂಡ್ಲು ಮಾಡಕ್ಕೆ ಹೇಳ್ತಾ ಇರೋದು. ಪ್ರಾಮಾಣಿಕವಾಗಲ್ಲ, ಅವ್ರು ಖುಷಿ ಪಟ್ಟಿದ್ದಾರೆ. ರೇವಣ್ಣ ಹೋದಾಗ ಬಹಳ ಖುಷಿ ಪಟ್ಟಿರೋರು ಅಂದ್ರೆ ಕಾಂಗ್ರೆಸ್ ಅವರು. ಕಿಂಡ್ಲು ಮಾಡಕ್ಕೆ ಈ ತರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ. ಅದರಿಂದ ಕಾಂಗ್ರೆಸ್ ಅವರು ಒಂದು ರೀತಿ ಈ ಪ್ರಕರಣದಲ್ಲಿ ಅವರ ರಾಜಕೀಯದ ಬೇಳೆ ಬಯಸ್ಕೊಳಕ್ಕೋಸ್ಕರ ಕೇಂದ್ರದ ಕಾಂಗ್ರೆಸ್ ನಾಯಕರ ಒಂದು ಟೀಮ್ ಮಾಡಿದ್ರು ವ್ಯವಸ್ಥಿತವಾದಂತ ಸಂಚಲನ ಮಾಡ್ತಾ ಇದ್ದಾರೆ. ಇದೊಂದು ಸಂಚು. ಮತ್ತೆ ಯಾಕೆ ರೇವಣ್ಣ ಅವ್ರಿಗೆ ಇಮಿಡಿಯೇಟ್ ಬೇಲ್ ಆಯ್ತು? ಇವರು ಸರಿಯಾಗಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಸರಿಯಾದ ಸಾಕ್ಷಿಗಳನ್ನ ಕೊಟ್ಟಿದ್ರೆ ಯಾಕೆ ಬೇಲು ಬೇಲ್ ಸಿಕ್ತು ರೇವಣ್ಣ ಅವ್ರಿಗೆ? ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತರವಾಗಿ ಚುನಾವಣೆಗೋಸ್ಕರ, ಚುನಾವಣೆ ಇದೆ ಬೇಗ ಅರೆಸ್ಟ್ ಮಾಡಿದ್ರೆ ಅದರಿಂದ ಏನೋ ನಾನು ಬೆನಿಫಿಟ್ ಸಿಗ್ಬೋದು ಅಂತ ಹೇಳಿ ಮಾಡಿದ್ದಾರೆ ಅಷ್ಟೇ. ತಿಮ್ಮಿಲ್ಲ ಯಾರು ಸರ್? ಎಚ್.ಡಿ.ಕೆ. ಅವರು ಆರೋಪ ಮಾಡಿದ್ದಾರೆ, ಯಾರು ತಿಮ್ಮಿಲ್ಲ? ಈ ಬಂದೇ ಬರ್ಬೇಕಲ್ಲ. ತಿಮ್ಮಿಂಗಿಲ್ಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದ್ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತದಲ್ಲ, ಅವಾಗ ಗೊತ್ತಾಗ್ತದೆ. ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮ್ಮಿಂಗಿಲ್ಲ ಯಾವ ತಿಮ್ಮಿಂಗಿಲ್ಲ, ಅದು ಕಾಂಗ್ರೆಸ್ JDS ಅಂತ ಗೊತ್ತಾಗ್ತದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಈಗ ನಿನ್ನೆ ಡಿ.ಕೆ. ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ರೇವಣ್ಣ ಅರೆಸ್ಟ್ ಆಗಿದ್ದು ನನಗೂ ಸಹ ಅನುಕಂಪ ಇದೆ, ಪಾಪ ಅನಿಸ್ತದೆ ಅಂತ. ಹಿಂಗಾಗಿ ಮಾತಾಡ್ತಾರೆ ಅಂತ ದೊಡ್ಡ ಕುಟುಂಬಕ್ಕೆ ಈ ತರ ಆಗ್ಬಾರ್ದಾಯ್ತು. ಇನ್ಸಲ್ಟ್ ಮಾಡಕ್ಕೆ, ಕಿಂಡ್ಲು ಮಾಡಕ್ಕೆ ಹೇಳ್ತಾ ಇರೋದು. ಪ್ರಾಮಾಣಿಕವಾಗಲ್ಲ, ಅವ್ರು ಖುಷಿ ಪಟ್ಟಿದ್ದಾರೆ. ರೇವಣ್ಣ ಹೋದಾಗ ಬಹಳ ಖುಷಿ ಪಟ್ಟಿರೋರು ಅಂದ್ರೆ ಕಾಂಗ್ರೆಸ್ ಅವರು. ಕಿಂಡ್ಲು ಮಾಡಕ್ಕೆ ಈ ತರದ್ದೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ. ಅದರಿಂದ ಕಾಂಗ್ರೆಸ್ ಅವರು ಒಂದು ರೀತಿ ಈ ಪ್ರಕರಣದಲ್ಲಿ ಅವರ ರಾಜಕೀಯದ ಬೇಳೆ ಬಯಸ್ಕೊಳಕ್ಕೋಸ್ಕರ ಕೇಂದ್ರದ ಕಾಂಗ್ರೆಸ್ ನಾಯಕರ ಒಂದು ಟೀಮ್ ಮಾಡಿದ್ರು ವ್ಯವಸ್ಥಿತವಾದಂತ ಸಂಚಲನ ಮಾಡ್ತಾ ಇದ್ದಾರೆ. ಇದೊಂದು ಸಂಚು. ಮತ್ತೆ ಯಾಕೆ ರೇವಣ್ಣ ಅವ್ರಿಗೆ ಇಮಿಡಿಯೇಟ್ ಬೇಲ್ ಆಯ್ತು? ಇವರು ಸರಿಯಾಗಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಸರಿಯಾದ ಸಾಕ್ಷಿಗಳನ್ನ ಕೊಟ್ಟಿದ್ರೆ ಯಾಕೆ ಬೇಲು ಬೇಲ್ ಸಿಕ್ತು ರೇವಣ್ಣ ಅವ್ರಿಗೆ? ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತರವಾಗಿ ಚುನಾವಣೆಗೋಸ್ಕರ, ಚುನಾವಣೆ ಇದೆ ಬೇಗ ಅರೆಸ್ಟ್ ಮಾಡಿದ್ರೆ ಅದರಿಂದ ಏನೋ ನಾನು ಬೆನಿಫಿಟ್ ಸಿಗ್ಬೋದು ಅಂತ ಹೇಳಿ ಮಾಡಿದ್ದಾರೆ ಅಷ್ಟೇ. ತಿಮ್ಮಿಲ್ಲ ಯಾರು ಸರ್? ಎಚ್.ಡಿ.ಕೆ. ಅವರು ಆರೋಪ ಮಾಡಿದ್ದಾರೆ, ಯಾರು ತಿಮ್ಮಿಲ್ಲ? ಈ ಬಂದೇ ಬರ್ಬೇಕಲ್ಲ. ತಿಮ್ಮಿಂಗಿಲ್ಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದ್ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತದಲ್ಲ, ಅವಾಗ ಗೊತ್ತಾಗ್ತದೆ. ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮ್ಮಿಂಗಿಲ್ಲ ಯಾವ ತಿಮ್ಮಿಂಗಿಲ್ಲ, ಅದು ಕಾಂಗ್ರೆಸ್ JDS ಅಂತ ಗೊತ್ತಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.